ಮೊದಲು ಹೇಳ್ಬೇಕು ಅಂದರೆ ಅವರು ಮಲ್ಲಣ್ಣ ಅವರು ಇವರು ಹಿಂದೆ ಮುಂದೆ ಮಾತಾಡ್ತಾನೆ ಅಂತಾನೆ ನಮ್ಮ ಸ್ನೇಹಿತ ನಾಗರಾಜ್ ಅವ್ರು ಮಾತಾಡಿದ್ದಾರೆ ಎನ್ ಡಿ ಅಧ್ಯಕ್ಷರು. ಎನ್ ಡಿ ಅಧ್ಯಕ್ಷರಿಗೆ ನೆನಪಿರಲಿ, ನಿಮಗೆ ಯಾವುದೇ ಹುದ್ದೆ ಇರಲಿಲ್ಲ. ಕಳೆದ ತಿಂಗಳಿಗಿಂತ ಮುಂಚೆ ನಿಮ್ಮಲ್ಲಿ ಯಾವುದೇ ಹುದ್ದೆ ಇರಲಿಲ್ಲ. ನೀವು ನಮ್ಮ ಪಂಚಾಯತಿ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮಗಳು ಬಂದಾಗ ನಿಮ್ಗೆ ಅತ್ಯಂತ ಗೌರವ ಕೊಟ್ಟು ನಿಮ್ಮ ಅಧ್ಯಕ್ಷ ಸ್ಥಾನ ಪಕ್ಕದಲ್ಲಿ ಮೆಂಬರ್ಗಳ ಸ್ಥಾನದಲ್ಲಿ ಕೂರಿಸಿ ನಿಮ್ಗೆ ಗೌರವ ಕೊಟ್ಟಿದ್ದೀವಿ. ನಾಗರಾಜ್ ಅವರೇ, ನೀವು ಮಾತಾಡ್ಬೇಕಾದ್ರೆ ಸ್ವಲ್ಪ ನಿಮ್ಮ ಎಚ್ಚರಿಕೆಯಿಂದ ಮಾತಾಡಬೇಕಾಗ್ತದೆ. ಮಲ್ಲಣ್ಣ ಅವ್ರನ್ನ ಅವನು ಇವನು ಅಂತ ನೀವು ಮಾತಾಡಬೇಕಾದ್ರೆ ನೀವು ಯಾವ ಆಧಾರ ಮೇಲೆ ಹೇಳ್ತೀವಿ? ನಿಮ್ಗೆ ಇಷ್ಟು ಗೌರವ ಕೊಟ್ಟಿದ್ದೀವಿ ನಾವು ನಿಮಗೆ. ನಮ್ಮ ಪಂಚಾಯತಿ ಬಂದಾಗ ನಿಮಗೆಲ್ಲ ಇಷ್ಟು ಗೌರವದಿಂದ ನಡೆಸ್ಕೊಂಡಿದ್ದೀವಿ. ಯಾಕೆ ಇಲ್ಲಿದೆಲ್ಲ ಅಪಪ್ರಚಾರ ಮಾಡ್ತೀರಾ ನಾಗರಾಜ್ ಅವರೇ? ಮತ್ತೆ ಗೊಲ್ಲಳ್ಳಿ ಪಂಚಾಯತಿಯಿಂದ ದೇವಸ್ಥಾನದಿಂದ ಚಾಮರಾಜನಗರ ರಸ್ತೆಯಲ್ಲಿ ಏನಿದೆ ಅದಕ್ಕೆ ಒಂದು ಕೋಟಿಗಿಂತ ಅಧಿಕವಾಗಿ ಯೋಜನೆಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹೌದು ಸರ್, ಏನು ಮಾಡಿಲ್ಲ ಅಂತ ಹೇಳ್ತಾರೆ. 8 ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದು ಹಿಂದೆ ಶ್ರೀನಿವಾಸ ಮೂರ್ತಿ ಅವ್ರ ಕಾಲದಲ್ಲಿ ಆಗಿದ್ದು ಕಾರ್ಯಕ್ರಮ. ಅದು ಈಗಿನ ಶಾಸಕರು ಪೂಜೆ ಮಾಡಿ ಮಾಡಿಕೊಟ್ಟಿದ್ದಾರೆ. ನಾವು ಅದಕ್ಕೆಲ್ಲ ನಾವು ಅಭಿವೃದ್ಧಿ ವಿಚಾರದ ನಾವು ಅಭಿನಂದಿಸ್ತೀವಿ, ಶಾಸಕರನ್ನು ಅಭಿನಂದಿಸ್ತೀವಿ. ನಾವು ಅಭಿವೃದ್ಧಿ ಮಾಡಿರೋದು ನಾವು ಯಾರು ಇಲ್ಲ ಅಂತ ಹೇಳ್ತೀರಾ. ಶ್ರೀನಿವಾಸ ಮೂರ್ತಿ ಅವ್ರದ್ದು ಹಿಂದೆ ಅವ್ರ ಕಾಲದಲ್ಲಿ ಆಗಿತ್ತು, ಇದನ್ನು ಶಾಸಕರು ಈಗಿನ ಶ್ರೀನಿವಾಸ್ ಅವರು ಮಾಡಿದ್ದಾರೆ. ಅದಕ್ಕೆ ನಾವೇನು ಅದ್ರ ಬಗ್ಗೆ ಎಲ್ಲೋ ಅವ್ರ ಬಗ್ಗೆ ನೆಗೆಟಿವ್ ಹೇಳ್ತಾ ಇಲ್ವಲ್ಲ. ಮತ್ತೆ ಈಗ ರಿಸರ್ವಾದಿ ಬಗ್ಗೆ ನೀವು ನಿರಂತರ ಹೋರಾಟಗಳನ್ನ ಮಾಡ್ತೀರಿ ಅಂತ ಹೇಳ್ತೀರಾ. ಆದರೆ ರಿಸರ್ವಾದಿ ಅಮೃತ ಇದೆ, ಅದನ್ನ ನೀವು ಜೆಡಿಎಸ್ ಬಿಜೆಪಿ ವಿರೋಧಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ನಾವು ಯಾವುದೋ ಅಭಿವೃದ್ಧಿಗೆ ಅಡ್ಡ ಹಾಕಿಲ್ಲ. ಇವತ್ತವರೆಗೂ ನೆನ್ಮಗಲ್ ತಾಲೂಕಲ್ಲಿ ಯಾರೂ ಅಡ್ಡ ಮಲ್ಕೊಂಡಿಲ್ಲ. ನೆನ್ಮಗಲ್ ತಾಲೂಕಲ್ಲಿ ಶಾಸಕರು ಎಷ್ಟು ಪೂಜೆ ಮಾಡಿದರೆ ಯಾರು ಅವ್ರು ಸಪೋರ್ಟ್ ಮಾಡಿದ್ದಾರೆ ಹೊರತು ಯಾರು ಅವ್ರು ವಿರೋಧ ಮಾಡಿಲ್ಲ. ನಾವು ವಿರೋಧ ಮಾಡ್ತಾರೆ ವೃಷಭಾವತಿ ಒಂದಕ್ಕೆ ವಿರೋಧ ಮಾಡ್ತಾರೆ ನಾವು. ಈಗ ನೆನ್ನೆ ನಮ್ಮ ಸ್ನೇಹಿತರು ನಾಗರಾಜ್ ಅವರು ಹೇಳಿರೋ ಪ್ರಕಾರ ಒಂದು ಕೆರೆಗೆ ಬಿಡ್ತೀವಿ. ಒಂದು ಕೆರೆಗೆ 3 ತಿಂಗಳಾದ್ಮೇಲೆ ಏನೂ ಸಮಸ್ಯೆ ಬಂದಿಲ್ಲ ಅಂದರೆ ನಾವು ಎಲ್ಲ ಕೆರೆಗೂ ಬಿಡ್ತೀವಿ. ಸಮಸ್ಯೆ ಆದರೆ ನಾವು ಸ್ಟಾಪ್ ಮಾಡ್ತೀವಿ. ಮತ್ತೆ ಯಾಕೆ 1000 ಕೋಟಿ ಖರ್ಚು ಮಾಡಿ ಪೈಪ್ಲೈನ್ ಹಾಕ್ಸ್ತಾ ಇದ್ದೀರಾ? ಒಂದು ಕೆರೆಗೆ ಬಿಟ್ಟು ಚೆಕ್ ಮಾಡ್ಬೋದಲ್ಲ ನೀವು. ನಿಮ್ಮ ಮಾಚಿನಹಳ್ಳಿ ಕೆರೆ ಚೆನ್ನಾಗಿ ಮಾಡಿಸಿದ್ರೆ ಅದೇ ಕೆರೆಗೆ ಬಿಡಿಸ್ಕೊಳ್ಳಿ, ಚೆಕ್ ಮಾಡಿಸಿ. ನೀವು ಯಾರು ಬೇಡ ಅಂತ ಹೇಳ್ತಾರೆ? ಅದನ್ನ ಬಿಟ್ಟು ನಾವೇನು ನಿಮ್ಗೆ ಎಕ್ಸ್ಪೀರಿಯೆಂಟ್ ಇದೀವ ನಾವು? ನಮ್ಮ ಕೆರೆಗೆಲ್ಲ ಬೇಡ ಸ್ವಾಮಿ, ನೀವು ಬಿಡಿಸ್ಕೊಳ್ಳಿ, ಮಾಚಿನಹಳ್ಳಿ ಕೆರೆಗೆ ಬಿಡಿಸ್ಕೊಳ್ಳಿ. ಅಲ್ಲಿವರೆಗೂ ಪೈಪ್ಲೈನ್ ಸ್ಟಾಪ್ ಮಾಡಿ ಮಾಚಿನಹಳ್ಳಿ ಕೆರೆಗೆ ಒಂದು ಪೈಪ್ಲೈನ್ ಹಾಕ್ಸಿ. ಆ ನೀರು ಚೆನ್ನಾಗಿದ್ದೋ ಪನ್ನೀರ್ ಅಂತ ಹೇಳಿ ನೀವೇ ಕುಡೀರಿ ಹೋಗಿ. ಬೆಳಿಗ್ಗೆ ಹೊತ್ತು ನೀವು ನಿಮ್ಮ ಕುಟುಂಬದವ್ರನ್ನ ಹೋಗಿ ಆ ಪನ್ನೀರನ್ನ ಬೇಯಿಸ್ಕೊಂಡು ಅಲ್ಲೇ ಅಡುಗೆ ಮಾಡ್ಕೊಂಡು ಅಲ್ಲೇ ಸಂಸಾರ ಮಾಡ್ಕೊಂಡು ಅಲ್ಲೇ ಕುಡ್ಕೊಂಡು ನೀವು ಚೆನ್ನಾಗಿರಿ. ನೀವು ರೈತರು ಉದ್ಧಾರ ಮಾಡೋದೇನು ಬೇಕಾಗಿಲ್ಲ. ರೈತರ ಜಮೀನುಗಳೆಲ್ಲ ಎಷ್ಟೆಷ್ಟು ಅಕ್ವೈರೇಷನ್ ಮಾಡಿಸಿದ್ದೀರಾ, ರೈತರ ಜಮೀನು ಏನೇನು ಮಾಡಿ ಎಲ್ಲರೂ ಗೊತ್ತಿದೆ. ನೀವು ಯಾರನ್ನೂ ಉದ್ಧಾರ ಮಾಡೋ ಅವಶ್ಯಕತೆ ಇಲ್ಲ ನಾಗರಾಜ್ ಅವರೇ. ಪನ್ನೀರು, ಈ ಅಮೃತ ಎಲ್ಲ ನೀವೇ ಮಾಡಿಕೊಳ್ಳಿ. ನೀವು ಮಾಚನಹಳ್ಳಿ ಕೆರೆಗೆ ಇಟ್ಕೊಳ್ಳಿ. ನಮ್ಗೆ ಈ ವಿಷಯ ನಮ್ಗಂತೂ ಬೇಡ. ಆ ವಿಷಯ ಬೇಡ ಅಂತ ಮುಂದಿನ ದಿವಸಗಳನ್ನ ಹೋರಾಟ ಮಾಡೇ ಮಾಡ್ತೀವಿ. ನೀವು ಅದನ್ನ ಬಿಟ್ಟು ನೀವು ಶಾಸಕರನ್ನ ಓಲೈಸ್ಕೊಳಕ್ಕೋಸ್ಕರ ನೀವು ಪನ್ನೀರು ಅದೆಲ್ಲ ಹೇಳ್ಕೊಂಡು ಜನಗಳ ದಿಕ್ತಪ್ಸೋ ಕೆಲಸ ಮಾಡಬೇಡಿ. ಶಾಸಕರನ್ನ ನೀವು ಜೊತೆಲಿದ್ದೀರಾ, ಶಾಸಕರಿಗೆ ಸರಿಯಾದನ್ನೇ ಹೇಳ್ಕೊಡಿ. ಶಾಸಕರಿಗೆ ಸುಮ್ಮನೆ ನಿಮ್ಮ ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ಮಿಸ್ಗೈಡ್ ಮಾಡಕ್ಕೆ ಹೋಗಬೇಡಿ. ನೀವು ಮಿಸ್ಗೈಡ್ ಮಾಡ್ಕೊಂಡು ನಿಮ್ಮ ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ಶಾಸಕರಿಗೆ ಮಿಸ್ಗೈಡ್ ಮಾಡ್ಕೊಂಡು ನಮ್ಮ ತಾಲೂಕಿಗೆ ವಿಷ ಕೊಡೋ ಪ್ರಯತ್ನ ದಯಮಾಡಿ ನಾಗರಾಜ್ ಅವರೇ ಮಾಡಬೇಡಿ. ಮುಂದಿನ ದಿನಮಾನಗಳಲ್ಲಿ ನೆಲಮಂಗಲಕ್ಕೆ ಕುಡಿಯುವ ನೀರನ್ನು ತರಿಸಬೇಕು ಯೋಜನೆ ಮಾಡಬೇಕು ಅಂತ ಹೊರಟಿದ್ದಾರೆ. ಅದಕ್ಕೆ ಯಾವ ಕೆರೆನ ಗುರುತಿಸ್ತಾರೆ ಅನ್ನೋದು ನೀವು ಹೇಳಿದ್ರೆ. ಸರ್, ನನಗೆ ಗೊತ್ತಿರೋ ಪ್ರಕಾರ ನೆಲಮಂಗಲಕ್ಕೆ ಡ್ರಿಂಕಿಂಗ್ ವಾಟರ್ ಅಂತ 0.4 TMC ಏನೋ ನಮ್ಮ ನಿತಿನ್ವಳಿಯಿಂದ ಅಲೋಕೇಶನ್ ಆಗಿದೆ ಅಂತ ಮಾಹಿತಿ ಇದೆ. ಇರೋ ಕೆರೆಗಳಿಗೆಲ್ಲ ಇವ್ರು ಆಲ್ರೆಡಿ ವೃಷಭಾವತಿ ತುಂಬಿಸ್ತಾ ಇದ್ದಾರೆ. ಅದೆಲ್ಲಿ ಡ್ರಿಂಕಿಂಗ್ ವಾಟರ್ ಯಾವ ಕೆರೆ ಸಪ್ರೇಟ್ ಬಿಡ್ತಾರೋ ಇಲ್ಲ ಸಪ್ರೇಟ್ ಕೆರೆ ಕಾಂಪೌಂಡ್ ಆಗ್ತಾರೋ ನಮಗಂತೂ ಗೊತ್ತಿಲ್ಲ. ನಾನು ಒಬ್ಬರು ಮೈನರ್ ಇರಿಗೇಷನ್ ಅಧಿಕಾರಿಗಳನ್ನ ಕೇಳಿ, ಏನು ಸರ್ ಕುಡಿಯೋ ನೀರಿಗೂ ಅಲೋಕೇಶನ್ ಮಾಡ್ತಾ ಇದ್ದೀರಾ, ವೃಷಭಾವತಿ ಕೂಡ ಅಲೋಕೇಶನ್ ಮಾಡ್ತಿದ್ದಾರೆ, ಹೆಂಗೆ ಸರ್ ಇದು ಅಂತ ಕೇಳಿದ್ಕೆ, ಇಲ್ಲ ಸರ್ ಅದು ಒಂದು ಕೆರೆಯಿಂದ ಒಂದು ಕೆರೆಗೆ ಮಳೆ ನೀರು ತುಂಬಿ ಹೋದ್ಮೇಲೆ ಡೈಲ್ಯೂಟ್ ಆಗುತ್ತೆ, ಏನೂ ಸಮಸ್ಯೆ ಆಗಲ್ಲ, ಕುಡಿಯೋ ನೀರಿಗೆ ಏನು ಸಮಸ್ಯೆ ಆಗಲ್ಲ ಸರ್ ಅಂತ ಹೇಳ್ತಾರೆ. ಯಾವ ಥರ ಅವರು ಟೆಕ್ನಿಕಲ್ ಆಗಿ ಹೇಳ್ತಾರೆ ನಮಗಂತೂ ಗೊತ್ತಿಲ್ಲ. ಒಂದು ಕೆರೆಗೆ ಮೇಲ್ಗಡೆ ಕೆರೆ ವಿಷ ಬಿಟ್ಮೇಲೆ ಕೆಳಗಡೆ ಕೆರೆ ಡ್ರಿಂಕಿಂಗ್ ವಾಟರ್ ಬಿಟ್ಮೇಲೆ ಆ ಕೆರೆ ಕೋಡಿ ಆದ್ಮೇಲೆ ಆಟೋಮೆಟಿಕ್ ಕೆಳಗಡೆ ಕೆರೆಗೆ ಬರಲೇಬೇಕಲ್ಲ ಸರ್ ಅದು. ಅವಾಗ ಹೆಂಗೆ ಇವ್ರು ಕುಡಿಯೋಕೆ ಬಳಸ್ತಾರೆ? ನೆನ್ಮಗಲ 68 ಕೆರೆಗೆ ಆಲ್ರೆಡಿ ವಿಷ ಕೊಡ್ತಾ ಇದ್ದೀರಾ, ಡ್ರಿಂಕಿಂಗ್ ವಾಟರ್ ಎಲ್ಲಿ ಕೊಡ್ತೀರಾ? ಇದರಿಂದ ಅಂತರ್ಜಲ ಕೂಡ ನೆನ್ಮಗಲದಲ್ಲಿ 250 ಬೋರು ಹೆಚ್ಚು ಈಗ ಕೆರೆ ಹತ್ರನೇ ಬೋರ್ಗಳು ಕುಡಿಯೋ ನೀರು ಕೊಡ್ತಾ ಇರೋದು. ನನಗೆ ಗೊತ್ತಿರೋ ಪ್ರಕಾರ 250 ಬೋರ್ ಇದೆ ನೆನ್ಮಗಲ ನಗರಸಭೆ ವ್ಯಾಪ್ತಿಲಿ. ಅದ್ರಲ್ಲಿ ಅತಿ ಹೆಚ್ಚು ಬೋರ್ವೆಲ್ ಇರೋದು ಕೆರೆ ಹತ್ರದಲ್ಲೇ ಇರೋದಿದೆ. ಇವಾಗ ನೀವು ವೃಷಭಾವತಿ ಕೆರೆ ನೀರು ಬಿಟ್ಟ ಮೇಲೆ ಅದು ಬೋರ್ವೆಲ್ ರೀಚ್ ಆದ್ಮೇಲೆ ನಿಮ್ ಡ್ರಿಂಕಿಂಗ್ ವಾಟರ್ ಹೆಂಗ್ ಕೊಡಕ್ಕಾಗ್ತದೆ? ಕೊಡಂಗಿರೇ ಕೊಡಿ, ಎತ್ತಿನಮಳೆ ಕೊಡಿ, ನೆನ್ಮಗಲ್ ಕೊಡಿ, ಹೇಮಾವತಿ ಕೊಡಿ. ಜನ ಯಾರು ನಿಮ್ಗೆ ವಿರೋಧ ಮಾಡಲ್ಲ. ನಾವು ನಿಮ್ ಬರ ಬಂದು ನಿಂತ್ಕೊಂತೀವಿ. ಇಲ್ಲಿ ಯಾವ್ದಾನ ಬೇರೆ ಅಭಿವೃದ್ಧಿ ಕೆಲಸಕ್ಕೆ ಯಾರನ್ನ ವಿರೋಧ ಮಾಡಿದೀವ? ನೆನ್ಮಗಲದಲ್ಲಿ ಅಷ್ಟು ಅಭಿವೃದ್ಧಿ ಮಾಡಿದ್ದೀವಿ, 1000 ಕೋಟಿ ಅಂತಿರಲ್ಲ, ಆಯ್ತು ಇನ್ನೂ 5,000 ಕೋಟಿ ಮಾಡಿ ನಾವು ಬೆನ್ನು ನಿಂತ್ಕೊಂತೀವಿ. ನಾವು ಯಾವುದೇ ಕಾರಣಕ್ಕೂ ಯಾವ ಅಭಿವೃದ್ಧಿಗೆ ಬಂದು ಅಡ್ಡ ಮಲ್ಕೊಂಡಿಲ್ಲ ಯಾರು. ನಾವು ಹೊಟ್ಟೆ ಊರಿನೂ ಬೀಳ್ತಾ ಇಲ್ಲ, ಹೊಟ್ಟೆ ಕಿಚ್ಚು ಬೀಳ್ತಾ ಇಲ್ಲ. ನಾವು ವೃಷಭಾವತಿನ ಎಲ್ಲರೂ ಒಪ್ಪರ್ಲಿಂದ ವಿರೋಧ ಮಾಡ್ತಾ ಇರೋದು ತಾಲೂಕಿಗೋಸ್ಕರ, ಯಾವುದು ನಮ್ಮನೆ ವಿಚಾರಕ್ಕಲ್ಲ. ಯಾರೊಬ್ರು ಮಹಾನ್ ಭಾವರು ಹಿಂದೆ ಹೇಳ್ತಾ ಇದ್ರು ಕಮಿಷನ್ ಅಂತ ಒಬ್ರು ಹೇಳಿದ್ರು, ಅವ್ರು ಹೊರಟೋಗ್ಬಿಟ್ರು. ಕಮಿಷನ್ ಆಸೆ ಬಿದ್ದು ಈ ತರ ಮಾಡ್ತಾವ್ರೆ ಅಂತ ಹೇಳ್ಬಿಟ್ರು. ನಾವೇನೋ ಕಮಿಷನ್ ಕೇಳಿದ್ವಿ ವೃಷಭಾವತಿ ಹೋರಾಟಗಾರರು, ಅವರು ಇವಾಗ ಉಸಿರೇ ಇಲ್ಲ. ಈಗ ಹೊಸ ಅಣ್ಣ ಬಂದವರೆ, ಪನ್ನೀರ್ ಅಂತ ಬಂದವರೆ. ನೆಕ್ಸ್ಟ್ ಇನ್ಯಾರು ಹುಟ್ಟಾಕ್ತಾರೋ ಒಂದೊಂದು ಚಾನ್ಸ್ ಕೊಡ್ತಾ ಒಂದೊಂದು ಚೇರ್ ಕೊಟ್ಟು ಒಂದು ಅಧಿಕಾರ ಕೊಟ್ಟು ಮಾತಾಡೋಕೆ ಬಿಡ್ತಾ ಇದ್ದೀರಾ?
ಇವತ್ತು ನೆನ್ಮಗಳ ಜನ ಇನ್ನು ಮುಂದಕ್ಕೆ ಏನು JDS BJP ಇಬ್ಬರೇ ಕುಡಿಯಲ್ಲ ನೀರು, ಎಲ್ಲ ಪಕ್ಷದವರು ಕುಡಿಬೇಕು, ಎಲ್ಲರೂ ಈ ನೀರು ಕುಡಿಬೇಕು, ಇಲ್ಲೇ ಬದುಕಬೇಕು, ಇಲ್ಲೇ ಸಾಯ್ಬೇಕು. ನಾವು ದಯಮಾಡಿ ಜನತೆ ಅರ್ಥ ಮಾಡ್ಕೊಂಡು ಈ ನೀರನ್ನ ತಡೆಯೋಕ್ಕೆ ಎಲ್ಲರೂ ನಮ್ಮ ಒಕ್ಕರ್ಲಿಂದ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ತೀನಿ.